ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲಿಗುಂಟೆ ಗ್ರಾಮದಲ್ಲಿರುವ ಡೆಲ್ಲಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮತ್ತು ಕೆಆರ್ಪುರಂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಯೋಗದಲ್ಲಿ ದೊಡ್ಡಕನ್ನಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗೆಲುವು ಸಾಧಿಸಿದ ಕ್ರೀಡಾಪಟುಗಳಿಗೆ ಗಣ್ಯರು ಬಹುಮಾನವನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿಎನ್ ಗೋವಿಂದಪ್ಪ, ದೈಹಿಕ ಶಿಕ್ಷಣಾಧಿಕಾರಿಗಳಾದ ತಿಮ್ಮಾರೆಡ್ಡಿ, ಸಮೂಹ ಸಂಪನ್ಮೂಲ ವ್ಯಕ್ತಿ ವಿ ಮಂಜುನಾಥ್, ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೊಡತಿ ಅಶೋಕ್ ರೆಡ್ಡಿ, ಬಾಬುರೆಡ್ಡಿ, ರಘು, ಮುಖಂಡರಾದ ಶಿವರಾಮ್, ಸಮಾಜ ಸೇವಕಿ ಭಾರತಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ, ದೈಹಿಕ ಶಿಕ್ಷಕರಾದ ಮರಿಯಪ್ಪ, ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸುಜಾತ, ಶ್ರೀಮತಿ ವನಿತಾ, ಡೆಲ್ಲಿ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಪ್ರೀತಿರವರು ಹಾಗೂ ಸ್ಥಳೀಯ ಮುಖಂಡರುಗಳು ಮತ್ತು ಶಿಕ್ಷಕರು, ಕ್ರೀಡಾಪಟುಗಳು ಭಾಗವಹಿಸಿದರು. ಶಾಲೆಯ ಮಕ್ಕಳು, ನೇಮಕ ಪ್ರೌಢಶಾಲೆಯ ಮಕ್ಕಳು ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿಭಾ ತಂಡದ ನಾಯಕಿ ಪ್ರತಿಭಾ ಮುನ್ನಡೆಸ್ತಾ ಇದ್ದಾಳೆ. ನೇಮಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅವರನ್ನು ಹಿಂಬಾಲಿಸ್ತಾ ಇದ್ದಾರೆ. ಅಂಜನಾದ್ರಿ ಪ್ರೌಢಶಾಲೆಯ ಮಕ್ಕಳು ತಂಡದ ನಾಯಕಿ ಮುನ್ನಡೆಸ್ತಾ ಇದ್ದಾರೆ. ವರ್ಷಿತ ಅವರನ್ನ ಅಂಜನಾದ್ರಿ ಪ್ರೌಢಶಾಲೆಯನ್ನ ಹಿಂಬಾಲಿಸ್ತಾ ಇದ್ದಾರೆ. ಜೀನಿಯಸ್ ಪ್ರೌಢಶಾಲೆಯ ಜೀನಿಯಸ್ ಆನಂದ್ ಸರ್, ಗುರು ಶಾಲೆಯ ಹಾಗೆ ಫ್ರೆಂಚ್ ಲೈನ್ ನಿಲ್ಸ್ಕೊಬೇಕು. ಹರೀಶ್ ಸರ್, ನಾಗರಾಜ್ ಸರ್, ಅವ್ರನ್ನೆಲ್ಲ ಕೆಲಸ ನಿಲ್ಸ್ಕೊಳ್ಳಿ ಸರ್. ಜೀನಿಯಸ್ ಗ್ಲೋಬಲ್ ಶಾಲೆಯ ವಿದ್ಯಾರ್ಥಿಗಳು ತಂಡದ ನಾಯಕಿ ಋತಿಕಾ ಅವರ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಸ್ಪರ್ಟಿ ಶಾಲೆಯಿಂದ ನಿಧಿ ತಂಡದ ನಾಯಕಿ ನಡೆಸ್ತಾ ಇದ್ದಾರೆ. ಬರ್ತಾ ಇರ್ತಕ್ಕಂಥ ಲಕ್ಷ್ಯ ಪಬ್ಲಿಕ್ ಶಾಲೆ ಕರ್ಕೊಂಡು ಹೋಗಿ ಸರ್. ಸುಜಲಾ ಎಷ್ಟು ವಾಲಂಟಿಯರು ಆಗ್ತಾ ಇದ್ದಾರೆ. ತಂಡದ ನಾಯಕಿ ಸಂಗೀತ ಅವರಿಗೆ ಬ್ಯಾಂಡ್ ನುಡಿಸ್ತಾ ಇದ್ದಾರೆ. ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಆಡಿದ ಆಟಗಾರರು ಜ್ಯೋತಿಯನ್ನು ಹೊತ್ತು ಮುಂದೆ ಬರ್ತಾ ಇದ್ದಾರೆ. ಮೇಡಮ್ ಸರ್, ಜ್ಯೋತಿನ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ಎಲ್ಲ ವೇದಿಕೆ ಮೇಲೆ ಬನ್ನಿ. ಈ ಸಂದರ್ಭದಲ್ಲಿ ಎಲ್ಲ ದಕ್ಷಿಣ ಜಿಲ್ಲಾ ಬೆಂಗಳೂರು ದಕ್ಷಿಣ
ದಕ್ಷಿಣ ಜಿಲ್ಲಾ ಜೋರಗಳಿ KR ಪುರಂ ತಾಲೂಕು ಕೇರಪುರಂ ತಾಲೂಕಿನ ದೊಡ್ಡಕನ್ನಳ್ಳಿ ಕ್ಲಸ್ಟರ್ನ ದೊಡ್ಡಕನ್ನಳ್ಳಿ ಕ್ಲಸ್ಟರಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ಸ್ಪರ್ಧೆಗಳಲ್ಲಿ ಕ್ರೀಡಾ ನಿಯಮಗಳ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ನಮ್ಮ ಜಿಲ್ಲೆ ತಾಲೂಕು ಕ್ಲಸ್ಟರ್ಗೆ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಕನ್ನಳ್ಳಿ ಕ್ಲಸ್ಟರ್ ಕ್ರೀಡಾಕೂಟ ಈಗ ತಾನೇ ಉದ್ಘಾಟನೆಗೊಂಡು ಎಲ್ರಿಗೂ ಎಲ್ಲ ಮಕ್ಕಳಿಗೂ ಎಲ್ಲ ಶಾಲೆಯ ಮಕ್ಕಳಿಗೂ ಶುಭವಾಗಲಿ. ಏನು ನಾವು ಒಂದು ಕ್ರೀಡೆ ಎನ್ನುವುದು ಬಹಳ ಮುಖ್ಯ. ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟ್ ಶಾಲೆಗಳಿರ್ಬೋದು, ಖಾಸಗಿ ಶಾಲೆಗಳಿರ್ಬೋದು, ಎಲ್ಲ ಶಾಲೆಗಳಲ್ಲೂ ಒಂದು ಕ್ರೀಡಾಕೂಟ ಅನ್ನೋದು ಯಾಕಂದರೆ ಮಕ್ಕಳಿಗೆ ಬಹಳ ಅವಶ್ಯಕ. ನಾವು ಸಹ ಚಿಕ್ಕಂದಿನಲ್ಲಿ ನಾವು ಸ್ಕೂಲು ವಿದ್ಯಾಭ್ಯಾಸ ಮಾಡುವಾಗ ಹಲವಾರು ಕ್ರೀಡಾಕೂಟಗಳಲ್ಲಿ ನಾವು ಭಾಗವಹಿಸಿ ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ರನ್ನಿಂಗ್ ರೇಸ್ ಇರ್ಬೋದು, ಹೈ ಜಂಪ್ ಇರ್ಬೋದು, ಎಲ್ಲ ಒಂದು ಕ್ರೀಡೆ ಬಹಳ ಯಾಕಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ. ನಾವು ಇವತ್ತು ದಿವಸ ನಮ್ಮೆಲ್ಲ ಸುಮಾರು 17 ಶಾಲೆಗಳು ಬಂದಿಲ್ಲ ಅಂದ್ರೆ ನಾವು ಏನು ಇವತ್ತು ದಿವಸ ಬಂದು ನಮ್ಮ ಡೆಲ್ಲಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ನಮ್ಮ ವೈಸ್ ಪ್ರಿನ್ಸಿಪಾಲ್ ಮೇಡಮ್ ಅವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅವರು ವಿಶೇಷವಾಗಿ ಅವರು ಡೆಲ್ಲಿ ಪಬ್ಲಿಕ್ ಶಾಲೆಗೆ ನಾವು ಧನ್ಯವಾದಗಳು ಹೇಳಬೇಕು. ನಮ್ಮೆಲ್ಲ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು, ಎಲ್ಲ ಶಿಕ್ಷಕರು ಎಲ್ಲರೂ ಒಳ್ಳೆಯದಾಗಲಿ. ನಾವು ಸಹ ನಮ್ಮ ಕೈಲಾದಷ್ಟು ಸಮಾಜ ಸೇವೆ, ಕ್ರೀಡಾಕೂಟಕ್ಕೆ ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡ್ತೀವಿ. ಇಲ್ಲಿ ನಮ್ಮ ಹಲವಾರು ಮುಖಂಡರು ಬಂದಿದ್ದಾರೆ. ನಮ್ಮೆಲ್ಲ ಕೊಟ್ಟಿ ಗ್ರಾಮ ಪಂಚಾಯತ್ ಎಲ್ಲ ಪ್ರಮುಖರು ಸೇರಿದ್ದೀವಿ. ನಾವು ಎಲ್ಲ ಮಕ್ಕಳಲ್ಲೂ ಇಷ್ಟೇ ಕ್ರೀಡಾ ಮನೋಭಾವನೆಯಿಂದ ಒಂದು ಒಳ್ಳೆ ಯಶಸ್ಸು ಸಿಗಲಿ. ಎಲ್ಲರೂ ಪ್ರಶಸ್ತಿ ಎಲ್ಲರಿಗೂ ಸಿಗಲ್ಲ, ಆದರೆ ಪ್ರಯತ್ನ ಪಡಬೇಕು. ಎಲ್ಲರೂ ಒಳ್ಳೆಯದಾಗಲಿ. ಜೈ ಜಗನ್ನಾಥ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೆ ಅಭಿನಂದನೆಗಳು. ಈ ಒಂದು ಕ್ಲಸ್ಟರ್ ಮಟ್ಟ ಗುಂಪಾಟಗಳು ನಮ್ಮ GS ಗ್ಲೋಬಲ್ ಶಾಲೆ ಹಾಗೂ ಸಪ್ತಗಿರಿ ಶಾಲೆಯಲ್ಲಿ ನಡೆದು ಇವತ್ತಿನ ದಿನ ಅಥ್ಲೆಟಿಕ್ಸ್ ನಮ್ಮ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ನಡೀತಾ ಇದೆ. ಡೆಲ್ಲಿ ಪಬ್ಲಿಕ್ ಶಾಲೆಯವರು ಈ ಒಂದು ಕ್ರೀಡಾಂಗಣವನ್ನು ಈ ಒಂದು ಕ್ರೀಡಾಕೂಟ ಆಯೋಜನೆಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಏನು ನೀವು ಇವತ್ತೆಲ್ಲ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಎಲ್ಲ ಕ್ರೀಡಾ ಮನೋಭಾವದಿಂದ ಕ್ರೀಡಾ ಸ್ಫೂರ್ತಿಯಿಂದ ಆಟಗಳಲ್ಲಿ ಭಾಗವಹಿಸಿ ಗೆಲ್ಲಕ್ಕಾಗೋದು. ಇದು ಅಥ್ಲೆಟಿಕ್ಸ್ ಆಗೋದ್ರಿಂದ ಒಂದು ಆಟದಲ್ಲಿ 3 ಜನನೇ ಗೆಲ್ಲೋದು, ಫಸ್ಟ್, ಸೆಕೆಂಡ್, ಥರ್ಡ್. ಗೆದ್ದಿರೋರಿಗೆ ಎನ್ಕರೇಜ್ ಮಾಡಿ, ಸೋತಿರೋರು ಕುಗ್ಗಕ್ಕೆ ಹೋಗ್ಬೇಡಿ, ಮುಂದಿನ ಪ್ರಯತ್ನ ಮಾಡಿ. ಖಂಡಿತ ನೀವು ಸಹ ಮುಂದಿನ ದಿನಗಳಲ್ಲಿ ಗೆಲ್ತೀರಾ. ನಮ್ಮ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿರುವಂತಹ ಎಲ್ಲ ಶಾಲೆಯ ಮಕ್ಕಳು ಚೆನ್ನಾಗಿ ಆಡಬೇಕು, ಗೆಲ್ಲಬೇಕು ಅಂದ್ಬಿಟ್ಟು ವರ್ಷ ಟ್ರೋಫಿ ನಾನೇ ಕೊಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಹೆಚ್ಚಾಗಿ ಕೊಡ್ತಾ ಇದ್ದೀನಿ. ಮಕ್ಕಳ ನೋಡೋಕೆ ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ಆಡಬೇಕು. ಮುಂದೆ ಇನ್ನೂ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಂಡು ಹೋಗಬೇಕು. ಇನ್ನೂ ಚೆನ್ನಾಗಿ ನಮ್ಮ
ಕ್ಲಸ್ಟರ್ ಮಟ್ಟದ ಘಟಕಗಳಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಇನ್ನೂ ಚೆನ್ನಾಗಿ ಯಶಸ್ವಿ ಮಾಡ್ಕೊಳ್ಳೋದು ನಿಮ್ಮಲ್ಲೇ ಇದೆ. ಮಾಡ್ಕೊಳ್ಬೇಕು, ಗೆಲ್ಲಬೇಕು ಅಂತ ನಾನು ಹೇಳ್ಬೋದು. ಅಂದ್ರೆ 5 ಜನ ಬೇಕು. ಇನ್ನ ಜೋರಾಗಿ ಜೈ ಹಿಂದ್, ಜೈ ಹಿಂದ್. ಎಲ್ಲರೂ ಇವತ್ತು ಅತ್ಯುತ್ತಮ ಪ್ರದರ್ಶನ ಕೊಡಬೇಕು. ನೀವು ಮನೆಯಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀರ, ಸ್ಕೂಲಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀರ, ಇವತ್ತು ನಿಮ್ಮ ಪ್ರದರ್ಶನ ಏನಿರುತ್ತೆ ಅದಕ್ಕೆ ಪ್ರೈಸ್ ಕೊಡೋದು. ಅದರಿಂದ ಎಲ್ಲರೂ ತಮ್ಮ ಬೆಸ್ಟ್ ಅತ್ಯುತ್ತಮ ಪ್ರದರ್ಶನವನ್ನು ಇವತ್ತು ಕೊಡಿ. ಇವತ್ತು ನೀವು ಕೊಟ್ಟರೆ ನೆಕ್ಸ್ಟ್ ತಾಲೂಕು ಲೆವೆಲ್ಗೆ ಹೋಗ್ತೀರಾ, ತಾಲೂಕು ಲೆವೆಲ್ ಇದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತೀರಾ, ಡಿಸ್ಟ್ರಿಕ್ಟ್ ಆದ್ಮೇಲೆ ಸ್ಟೇಟ್ ಲೆವೆಲ್ ಇರುತ್ತೆ, ಸ್ಟೇಟ್ ಆದ್ಮೇಲೆ ನ್ಯಾಷನಲ್ ಲೆವೆಲ್ ಇರುತ್ತೆ, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಇರುತ್ತೆ. ಇದೆಲ್ಲ ಲೆವೆಲ್ಗೂ ನೀವು ಹೋಗ್ಬೋದು. ಎಲ್ಲ ಅವಕಾಶಗಳಿದೆ. ಪ್ರೋತ್ಸಾಹ ಮಾಡೋದಕ್ಕೆ ಅನೇಕ ನಾಯಕರುಗಳಿದ್ದಾರೆ, ಅನೇಕ ಶಾಲಾ ಮಂಡಳಿಗಳಿದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ನಿಮಗೆ ಗ್ರೌಂಡ್ ಒಂದು ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನೀವು ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಹೋದ್ರೆ ಇನ್ನಷ್ಟು ಶಾಲೆಗಳು, ಇನ್ನಷ್ಟು ನಾಯಕರು ನಿಮಗೆ ಬೆಂಬಲ ಕೊಡ್ತಾರೆ. ಅದರಿಂದ ಎಲ್ಲರೂ ತುಂಬಾ ಚೆನ್ನಾಗಿ ಆಟಾಡಿ. ಇವತ್ತೇನು ಆಟ ಆಡ್ತೀರೋ ಇವತ್ತಿಗೆ ನಿಮಗೆ ಪ್ರೈಸ್ ಸಿಗುತ್ತೆ. ಇಷ್ಟು ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ, ಇವತ್ತು ಆ ಪ್ರದರ್ಶನ ನೀಡಬೇಕು. ನೀವು ಆ ಪದಕಗಳನ್ನು ಗೆಲ್ಲಬೇಕು. We have to bring together the body, mind and soul. Today is the time for mind, body. So you will have to play, you will have to show your strength. But keep one thing in your mind that you should also remain जोर के साथ जोर के रखना है. So are you ready for the event? How's the joy? Yes, you should have the killing instinct in you. With this, I thank you, the administrative staff, for giving such warm welcome and arranging such a nice event for us. हमारे दिन में इवेंट की इस तरह से यादगार होनी चाहिए कि जो है सब अच्छा हो. आप लोगों की याद हमारे दिल में बसे, ऐसा हम चाहते हैं. इसी के साथ मैं एक बार फिर एडमिनिस्ट्रेटिव स्टाफ को धन्यवाद करता हूँ. थैंक्स अ लॉट एडमिनिस्ट्रेटिव स्टाफ.
ಕಟಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಇದು ನಾವು ಒಂದು 6 ವರ್ಷದಿಂದ ಇಲ್ಲಿ ನಾವು ಪ್ರೈಸಸ್ ಕೊಡ್ತಾ ಇದ್ದೀವಿ. ನನಗೆ ಕ್ರೀಡಾಕೂಟ ಅಂದರೆ ತುಂಬ ಇಷ್ಟ, ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ನಾನು ಆವಾಗಿಂದ ಕಬಡ್ಡಿ ಆಡ್ತಾ ಇದ್ದೆ ನಾನು. ಆದ್ದರಿಂದ ಆವಾಗಿಂದನೂ ನನಗೆ ಸ್ಪೋರ್ಟ್ಸ್ ತುಂಬ ಇಷ್ಟ. ನಮ್ಮ ಸದಾನಂದ ಸಾರು ಬಂದು ನಮ್ಮನ್ನು ಆವತ್ತಿಂದ ಪ್ರೈಸಸ್ ಕೇಳ್ಕೊಟ್ರು, ಏನಾದರೂ ಸಹಾಯ ಮಾಡ್ತೀರಾ ಅಂದ್ಬಿಟ್ಟು. ನಾನು ಹೇಳಿದೆ, ಸರ್ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ, ಇಷ್ಟೇ ಅಂದಿಲ್ಲ, ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಆವತ್ತಿಂದ ನಾನು ಇವತ್ತರೆಗೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಒಂದರಿಂದ ಒಂದು ಚೆನ್ನಾಗಿ ಪ್ರೈಸ್ ಕೊಡ್ತಾಯಿದ್ದೀನಿ. ಯಾಕೆಂದರೆ ಅದ್ರ ನೋಡಿ ಮುಂದೆ ಇನ್ನೂ ಚೆನ್ನಾಗಿ ಆಡಬೇಕು ಅಂದ್ಬಿಟ್ಟು, ಇನ್ನೂ ಚೆನ್ನಾಗಿ ಅವ್ರು ಆಡಬೇಕು, ಇನ್ನೂ ಚೆನ್ನಾಗಿ ಮುಂದೆ ಹೋಗ್ಬೇಕು ಅಂದ್ಬಿಟ್ಟು ಒಂದು ವರ್ಷಕ್ಕೊಂದು ತುಂಬ ಚೆನ್ನಾಗಿ ಪ್ರೈಸಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಆಡ್ತಾಯಿದ್ದಾರೆ ಮಕ್ಕಳು, ಚೆನ್ನಾಗಿ ಆಡ್ತಾಯಿದ್ದಾರೆ. ಇಷ್ಟೇ ಏನು ಇವತ್ತಿನ ದಿವಸ ನಮ್ಮ ಡೆಲ್ಲಿ ಪಬ್ಲಿಕ್ ಶಾಲೆ ಕೊರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಉದ್ಘಾಟನೆಗೊಂಡು ಈಗ ತಾನೇ ಶುರುವಾಗಿದೆ ಕ್ರೀಡಾಕೂಟ. ಕನ್ನಲ್ಲಿ ದೊಡ್ಡ ಕನ್ನಲ್ಲಿ ಕ್ಲಸ್ಟರ್ ಸುಮಾರು ಒಂದು 7-8 ಶಾಲೆ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ. ಆಮೇಲೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಕ್ರೀಡೆ ಅನ್ನೋದು ಭಾಳ ಮುಖ್ಯ. ಯಾವುದೇ ಮಕ್ಕಳಿಗೆ ನಾವು, ಯಾಕಂದರೆ ಅಥ್ಲೆಟಿಕ್ಸಲ್ಲಿ ಇವತ್ತಿನ ದಿವಸ ಎಲ್ರಿಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ, ನಮ್ಮ ಭಾರತದಲ್ಲಿ ಏನಾಯಿತು ಅಂತ. ಈಗ ನಮ್ಮವರು ಗೆಲ್ಲೋ ಮಟ್ಟಕ್ಕೆ ಬಂದಿದ್ದಾರೆ. ನಮ್ಮ ಇಂಡಿಯಾದವರು ಒಂದು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಪದಕ ಗೆಲ್ಲೋ ಮುಖಾಂತರ ನಮ್ಮ ಭಾರತದ ಹೆಮ್ಮೆಯನ್ನು ಇಂಥ ಮಕ್ಕಳಿಂದನೇ, ಯಾಕಂದರೆ ಇಂಥ ಸಣ್ಣ ಪುಟಾಣಿ ಮಕ್ಕಳಿಂದ ಕ್ರೀಡೆನ ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಮ್ಮೆಲ್ಲರ ಕರ್ತವ್ಯ ಇದು. ಹಾಗೆಯೇ ನಾವೆಲ್ಲ ಸ್ಫೂರ್ತಿದಾಯಕವಾಗಿ ಎಲ್ರಿಗೂ ಒಂದು, ಈಗ ತಾನೇ ಶಿವರಾಮ್ ಅವ್ರು ಹೇಳ್ತಾಯಿದ್ರು, ನಮ್ಮ ಮುಖಂಡರು, ಅವ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಸುಮಾರು ಒಂದು 4-5 ವರ್ಷದಿಂದ ನಾನೇ ಪ್ರೈಸಸ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದಾರೆ. ತುಂಬ ಒಂದು ಅದ್ಭುತವಾದಂಥ ಕೆಲಸ. ಯಾಕಂದರೆ ಯಾರು ದಾನಿಗಳು ಮುಂದೆ ಬರಲ್ಲ. ಈಗಿನ ಕಾಲದಲ್ಲಿ ಅಯ್ಯೋ ಬಿಡಪ್ಪ ಅನ್ನೋ ಮಟ್ಟದಲ್ಲಿ ಇರ್ತಾರೆ. ಯಾಕಂದರೆ ಸುಮಾರು ಒಂದು 5 ವರ್ಷದಿಂದ ಪಾಪ ಅವರು ಕೊಟ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಏನು ಎಲ್ಲ ಶಾಲೆಯ, ವಿಶೇಷವಾಗಿ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಹೆಚ್ಚಾಗಿ ಮಕ್ಕಳನ್ನ ನಾವು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೂ ಸಹ ಒಂದು ಒಳ್ಳೆ ಕ್ರೀಡೆಯ ಸ್ಫೂರ್ತಿ ಬರುತ್ತೆ. ಅವರು ಒಂದು ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಇನ್ನೂ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ಸ್ಟೇಟ್ ಮಟ್ಟದಲ್ಲಿ ಹೋಗಲಿ ಅಂತ ಶುಭ ಹಾರೈಸಿ, ಏನು ಇವತ್ತಿನ ದಿವಸ ನಮ್ಮ ಎಲ್ಲ ಇಲ್ಲಿ ವಿಶೇಷವಾಗಿ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ಮತ್ತು ಶಾಲೆಯ ಶಿಕ್ಷಕರು ಅವ್ರಿಗೆ ಅಭಿನಂದನೆ ಹೇಳ್ತಾ, ಈ ಕ್ರೀಡೆ ಒಳ್ಳೆಯದಾಗಲಿ, ಯಶಸ್ವಿಯಾಗಲಿ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಸರ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನಾವು ನೋಡಿ ಈಗ ಒಂದು 2 ವರ್ಷ ಇಂಚೆನೇನು ಒಂದು ವಾಜಪೇಯಿ ಕ್ರೀಡಾಂಗಣ ಗುಂಜೂರು ಶಾಲೆಯಲ್ಲಿ ಒಂದು ಖೋಖೋ ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಿ. ನಾವೆಲ್ಲ ಏನು ನಮ್ಮ ಶಾಸಕರು ಅರವಿಂದ್ ಲಿಂಬಾವಳಿಯವರು ಇದ್ದಾಗ ಎಲ್ಲ ಅವರ ಜೊತೆನೆ ಗೂಡಿ ಒಂದು ಒಳ್ಳೆ ಅದ್ಭುತವಾದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ. ನಾನು ಸದಾನಂದ ಸರ್ಗೂ ಮತ್ತು ಎಲ್ಲ ಇಲ್ಲಿ ಇರೋಂಥ ಶಿಕ್ಷಕರಿಗೆ ಏನಂದರೆ ಒಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮ ನಡೆದಾಗ ಸ್ಥಳೀಯವಾಗಿ ಒಂದು ಶಾಸಕರನ್ನ ಆಹ್ವಾನ ಕೊಟ್ಟರೆ ಇನ್ನೂ ನಿಮ್ಗೆ ಹೆಚ್ಚಿನ ರೀತಿ ಬಲ ಬರುತ್ತೆ. ನಿಮ್ಮ ಕ್ರೀಡಾಕೂಟನೂ ಒಳ್ಳೆ ಸಕ್ಸಸ್ ಆಗುತ್ತೆ ಮುಂದೆ. ಆಮೇಲೆ ನಿಮ್ಮದೇ ಆದಂಥ ಒಂದು ಹಲವಾರು ಬೇಡಿಕೆಗಳಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಒಂದು ಕ್ರೀಡಾಕೂಟ ನಡೆಯುವಾಗ ಅವ್ರದ್ದೇ ಆದಂಥ ಒಂದು ಇಶ್ಯೂಸ್ ಇರುತ್ತೆ. ಆದ್ದರಿಂದ ಆ ಸ್ಥಳೀಯ ಶಾಸಕರನ್ನ ಆಹ್ವಾನ ಮಾಡಿದ್ರೆ ನಿಮಗೆ ಭಾಳ ಅದ್ಭುತವಾದಂಥ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ ಅಂತ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ. ದೊಡ್ಡ ಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಏನು ದಿನ ನಡೀತಾ ಇದೆ ಡೆಲ್ಲಿ ಪಬ್ಲಿಕ್ ಶಾಲೆ ಆವರಣದಲ್ಲಿ, ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕ್ರೀಡಾಕೂಟವನ್ನು ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಮ್ಮ ಸದಾನಂದ್ ಸರ್ ಅವರ ಮುಂದಾಳತ್ವದಲ್ಲಿ ಭಾಳ ಶ್ರಮವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಮತ್ತು ಅವರ ಸಂಗಡಿಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ಏನು ಇವತ್ತು ಒಂದಿನ ಮಕ್ಕಳು ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಕ್ಲಸ್ಟರ್ ಮಟ್ಟದಲ್ಲಿ ಗೆದ್ದವರು ತಾಲೂಕು ಲೆವೆಲ್ಗೆ ಹೋಗಲಿ, ಅಲ್ಲಿಂದ ಮುಂದೆ ಡಿಸ್ಟಿಕ್ಕು, ರಾಜ್ಯ ಮತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ನೋಡ್ತಾ ಇದ್ದೀವಿ, ಇಷ್ಟು ವಿಜೃಂಭಣೆಯಿಂದ ಈ ಕ್ರೀಡಾಕೂಟ ಸ್ಪರ್ಧೆ ನಡೀತಾ ಇದೆ. ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋವಿಂದಪ್ಪ ಸರ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಅದೇ ರೀತಿ ಕ್ರೀಡಾ ಶಿಕ್ಷಕರಾದಂಥ ತಿಪ್ಪಾರೆಡ್ಡಿ ಸರ್ ಅವರಿದ್ದಾರೆ, ಅವರ ನಾಯಕತ್ವದಲ್ಲಿ, ಮತ್ತೆ ನಮ್ಮ ಸದಾನಂದ್ ಸರ್ ಅವ್ರ ನಾಯಕತ್ವದಲ್ಲಿ ನಡೀತಾ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಹಾಗೂ ಇನ್ನಿತರೆ ಶಾಲೆ ಮಕ್ಕಳೆಲ್ಲ ಬಂದು ಭಾಗವಹಿಸಿ ಎಷ್ಟೊಂದು ಮೆಡಲ್ಸ್ ಗೆಲ್ತಾ ಇದ್ದಾರೆ. ಅದೇ ರೀತಿ ಈಗ ತಾಲೂಕ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ಗೂ ಸಹ ಹೋಗಿದ್ದಾರೆ. ಈ ನಮ್ಮ ಭಾಗದಿಂದ ನ್ಯಾಷನಲ್ ಲೆವೆಲ್ ಅಲ್ಲೂ ಸಹ ಆಡಿದ್ದಾರೆ. ಇದೇ ಸದಾನಂದ್ ಸರ್ ಇಲ್ಲೇ ಇದ್ದಾರೆ, ಅವರು ಮುಖಾಂತರನೇ ಖೋಖೋ ಮತ್ತೆ ಕಬಡ್ಡಿಯಲ್ಲಿ ನ್ಯಾಷನಲ್ ಲೆವೆಲ್ಗೂ ಸಹ ಸ್ಪರ್ಧೆ ಮಾಡಿದ್ರು ಹೋದ ಬಾರಿ. ಈ ಬಾರಿನೂ ಅಷ್ಟೇ ಆದಷ್ಟು ಅನೇಕ ಮೆಡಲ್ಸ್ ನಮ್ಮ ಕ್ಷೇತ್ರಕ್ಕೆ ಬರಬೇಕಂತ ನಾವು ಕೇಳ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನಗರ ಜಿಲ್ಲಾ ಪಂಚಾಯತಿ ಶಾಲಾ ಶಿಕ್ಷಣ ವತಿಯಿಂದ ನಮ್ಮ KR ಪುರಂ ತಾಲೂಕಿನ ದೊಡ್ಡಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳನ್ನು ಈ ದಿನ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಗೋವಿಂದಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಜ್ಜನ ಸೀಲ್ರು ತುಂಬ ಒಳ್ಳೆಯ ಆಡಳಿತಗಾರರು ಹೊಸದಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿಗಳಾದಂಥ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದಂಥ ಶ್ರೀಯುತ ತಿಮ್ಮಾರೆಡ್ಡಿ ಸರ್ ಮಾರ್ಗದರ್ಶನದಲ್ಲಿ ಈ ಕ್ರೀಡಾಕೂಟಗಳನ್ನು ಇಷ್ಟು ಸುಂದರವಾಗಿ ಮಾಡೋದಕ್ಕೆ ಕಾರಣಕರ್ತರು. ಅದರ ಜೊತೆಯಲ್ಲಿ ಈ ಭಾಗದ ಎಲ್ಲ ಮುಖಂಡರು, ನಮ್ಮ ಬಾಬು ರೆಡ್ಡಿ ಸರ್ ಆಗ್ಬೋದು, ಶಿವರಾಮ್ ಸರ್ ಆಗ್ಬೋದು, ನಮ್ಮ ಗೌರವ್ ಸರ್ ಆಗ್ಬೋದು, ಅಶೋಕ್ ರೆಡ್ಡಿ ಸರ್ ಆಗ್ಬೋದು, ಹಾಗೆ ಇನ್ನಿತರ ಎಲ್ಲ ಮುಖಂಡರ ಒಂದು ಸಹಕಾರದಿಂದ ಇಷ್ಟು ಸುಂದರವಾಗಿ ನಡೆಸೋದಕ್ಕೆ ಕಾರಣಕರ್ತರಾಗಿದ್ದೀರಿ. ಅದರ ಜೊತೆಯಲ್ಲಿ ಮಕ್ಕಳಿಗೆ ನಾವು ಕ್ಲಸ್ಟರ್ ಮಟ್ಟ ಮಾಡ್ತಾ ಇರೋದು, ಚೆಸ್ಟ್ ನಂಬರ್ ಕೊಟ್ಟು ಅವ್ರನ್ನ ನಾವು ಇಲ್ಲಿ ಭಾಗವಹಿಸೋದಕ್ಕೆ ಬಿಡ್ತೀರಿ. ಆಮೇಲೆ ಇಲ್ಲಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಕ್ರೀಡೆಗಳು ಹೇಗೆ ನಡೀತದೋ ಆ ರೀತಿಯಾಗಿಯೇ ನಾವು ಎಲ್ಲ ಕ್ರೀಡೆಗಳನ್ನು ವ್ಯವಸ್ಥಿತವಾಗಿ ಇಲ್ಲಿ ಸಜ್ಜುಗೊಳಿಸಿದ್ದೀರಿ. ಕಾರಣ ಏನಪ್ಪ ಅಂದರೆ ನಾವಿಲ್ಲಿ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಕಾರಣ ಇಲ್ಲಿ ಸೋತವ್ರಿಗೆ ಇಂಥ ಅವಕಾಶಗಳು ಮತ್ತೆ ಸಿಗಲ್ಲ. ಗೆದ್ದವ್ರು ಮುಂದೆ ಹೋಗ್ತಾರೆ, ತಾಲೂಕು ಮಟ್ಟಕ್ಕೆ ಹೋಗ್ತಾರೆ, ಜಿಲ್ಲಾ ಮಟ್ಟ ಹೋಗ್ತಾರೆ, ಅಲ್ಲಿ ನೇರವಾಗಿ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಈ ಸೋತಂಥ ಮಕ್ಕಳಿಗೆ ಅನುಭವ ಆಗಬೇಕು. ಇದನ್ನು ನಮ್ಮಲ್ಲಿ ನೋಡಿ ಪ್ರತಿಜ್ಞೆ ಸ್ವೀಕಾರ ಆಯಿತು, ಕ್ರೀಡಾ ಉದ್ಘಾಟನೆ ಆಯಿತು, ಜೊತೆಯಲ್ಲಿ ಒಲಿಂಪಿಕ್ ಕ್ರೀಡೆ ಆಗಮನ ಆಯಿತು. ಕಾರಣ ಏನಪ್ಪ ಅಂದರೆ ಇವೆಲ್ಲನೂ ಮಕ್ಕಳು ನೋಡಿರಲ್ಲ. ಇವನ್ನೆಲ್ಲ ನೋಡಿ ಮುಂದಿನ ಪೀಳಿಗೆ ಒಳ್ಳೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲಿ ಅನ್ನೋ ಒಂದು ಮನವರಿಕೆಯನ್ನು ಇಟ್ಕೊಂಡು ಇಷ್ಟು ಮಾಡಿರೋದು. ಮತ್ತು ಗುಂಪು ಆಟಗಳನ್ನು ನಾವು ಪ್ರಾಥಮಿಕ ಭಾಗದಲ್ಲಿ ನಾವು ಜೀನಿಯಸ್ ಗ್ಲೋಬಲಲ್ಲಿ ಮಾಡಿದ್ರಿ ಗುಂಪು ಆಟಗಳು. ಅವರ ಸಹಕಾರನೂ ಬಹಳ ಚೆನ್ನಾಗಿತ್ತು. ಅದರ ಜೊತೆಲೆ ಹೈಸ್ಕೂಲ್ ಪ್ರೌಢಶಾಲಾ ಮಟ್ಟದಲ್ಲಿ ಸಪ್ತಗಿರಿ ವಿದ್ಯಾಮಂದಿರ ಶಾಲೆಯಲ್ಲಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಂಬಾರ್ದು, ಅಲ್ಲಿ ನೋಡಿದಂಥ ಕ್ರೀಡೆಗಳನ್ನು ಬಂದಂಥವ್ರಿಗೆ ಅದು ಸವಿರುಚಿ ಗೊತ್ತಿರುತ್ತೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಜೊತೆಲಿ ಇಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು, ಅನುದಾನ ರಹಿತ ಶಾಲೆಯ ಮಕ್ಕಳು ಎಲ್ಲ ಈ ಭಾಗದಲ್ಲಿರೋರೆಲ್ಲನೂ ರಾಯಚೂರು, ಬಿಹಾರು, ಒರಿಸ್ಸಾ, ಹೊರ ರಾಜ್ಯಗಳಿಂದ ಬಂದಂಥವ್ರು, ಅವರಿಗೆ ಈ ಕ್ರೀಡಾಕೂಟವನ್ನು ಇಷ್ಟು ಚೆನ್ನಾಗಿ ಮಾಡ್ಕೊಳೋದಕ್ಕೆ ಈ ಲೋಕಲ್ ಲೀಡರ್ಸ್ ಎಲ್ಲರನ್ನೂ ಅವರಿಗೆ ನಾನು ಅಭಿನಂದನೆಯನ್ನು ತಲಿಸ್ತಾ ಇದ್ದೀನಿ. ಜೊತೆಯಲ್ಲಿ ಮುಖ್ಯೋಪಾಧ್ಯಾಯರುಗಳು ಮತ್ತು ಆಡಳಿತ ಮಂಡಳಿಯವರು ಸಾಲದಕ್ಕೆ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದವರು ನನಗೆ ಸಹಕಾರವನ್ನು ಕೊಟ್ಟಿದ್ದಕ್ಕೆ ಇಷ್ಟು ಸುಂದರವಾಗಿ ಮಾಡೋದಕ್ಕೆ ಅವಕಾಶ ಆಯಿತು. ನಿಮ್ಮ ಮಾಧ್ಯಮ ಮಿತ್ರರು ಸಹ ಸಕಾಲಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಸಹ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸುಮಾರು 28 ಶಾಲೆಗಳಿದೆ, ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ 28 ಶಾಲೆಗಳಿಂದ ಆಗಮಿಸಿದ್ದಾರೆ ಸರ್. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ದೊಡ್ಡಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಈ ದಿನ ಇಲ್ಲಿ ಡೆಲ್ಲಿ ಪಬ್ಲಿಕ್ ಶಾಲೆ ಕ್ರೀಡಾ ಆವರಣದಲ್ಲಿ ಬಹಳ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಈ ದಿನ ಇಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕ್ರೀಡಾಕೂಟ ಎಷ್ಟು ಉತ್ತಮವಾಗಿದೆ ಅಂತಂದರೆ ರಾಜ್ಯ ಮಟ್ಟದಲ್ಲೂ ಕೂಡ ಇಷ್ಟು ವ್ಯವಸ್ಥಿತವಾಗಿ ಕ್ರೀಡೆಗಳು ಆಯೋಜನೆ ಮಾಡ್ತಾರ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ತುಂಬ ಉತ್ತಮವಾಗಿ, ತುಂಬ ವ್ಯವಸ್ಥಿತವಾಗಿ ಈ ದಿನ ಇಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಎಲ್ಲ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನ ರಹಿತ ಶಾಲೆ ಇರ್ಬೋದು, ಅನುದಾನ ಸಹಿತ ಶಾಲೆ ಇರ್ಬೋದು, ಎಲ್ಲ ಶಾಲೆಯ ಮಕ್ಕಳು ಈ ದಿನ ಸುಮಾರು ಒಂದು 28 ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಯಾವುದೇ ಒಂದು ಪ್ರತಿಭೆಗೆ
ಮಕ್ಕಳಲ್ಲಿ ಪ್ರತಿಭೆ ಇದ್ದಿದ್ದೇ ಆದರೆ ಅವರನ್ನು ಹುರಿದುಂಬಿಸಿ ಮುಂದಿನ ತಾಲೂಕು ವಿಭಾಗಕ್ಕೆ, ಜಿಲ್ಲಾ ವಿಭಾಗಕ್ಕೆ, ರಾಜ್ಯ ಮಟ್ಟಕ್ಕೆ ಇಲ್ಲಿಂದ ಗೆದ್ದಂಥ ಮಕ್ಕಳನ್ನು ಆರಿಸಿ ಕಳಿಸ್ತಕ್ಕಂಥ ಇತಿಹಾಸವನ್ನು ದೊಡ್ಡಕನ್ನಲ್ಲಿ ಕ್ಲಸ್ಟರ್ ಹೊಂದಿದೆ. ಭಾಳ ಪ್ರತಿಭೆಗಳನ್ನು ಇಲ್ಲಿ ಬೆಳೆಸಿ ಅವ್ರಿಗೆ ಪೋಷಣೆಯನ್ನು ನೀಡಿ ಮಾರ್ಗದರ್ಶನವನ್ನು ನೀಡಲಾಗಿದೆ. ನಮ್ಮ ಸದಾನಂದ್ ಸರ್ ಇರ್ಬೋದು, ಮರಿಯಪ್ಪ ಸರ್ ಇರ್ಬೋದು, ನಮ್ಮೆಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಬನ್ನಿ ಸರ್ ಅಂಜನಾದ್ರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಈ ದಿನ ಎಲ್ಲರೂ ಕೂಡ ಈ ಸಭೆಯನ್ನು ಪ್ರೋತ್ಸಾಹ ನೀಡೋದಕ್ಕೆ ಹಾಗೂ ಕೊಡತಿ ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರುಗಳು ಈ ದಿನ ನಮ್ಮ ಜೊತೆಯಲ್ಲಿ ವೇದಿಕೆಯ ಮೇಲೆ ಬಂದು ಆಸೀನರಾಗಿ ಎಲ್ಲರೂ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು, ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಈ ದಿನ ನಡೆಯುತ್ತೆ. ಅದಕ್ಕೆ ಚಾಲನೆಯನ್ನು ನೀಡಿದಂತಹ ನಮ್ಮ ನೂತನವಾಗಿ ಬಂದಿರತಕ್ಕಂಥ ಶ್ರೀಯುತ ಗೋವಿಂದಪ್ಪ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಶ್ರೀಯುತ ತಿಮ್ಮಾರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಈ ದಿನ ಇಲ್ಲಿ ಕ್ರೀಡಾಕೂಟವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದೇವೆ. ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಅನಿತಾ ಅಂತ ನಾನು ಕೊಡ್ತಿ ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಭಾಗವಹಿಸ್ತಾ ಇರ್ತೀನಿ. ಸೊ ನಮ್ಮ ಕ್ಲಸ್ಟರ್ನಲ್ಲಿ ಯಾವಾಗಲೂ ಅಷ್ಟೇ ಸ್ಟೇಟ್ ಲೆವೆಲ್ ರೀತಿಯಲ್ಲೇ ಈ ಸ್ಪೋರ್ಟ್ಸ್ ಅರೇಂಜ್ಮೆಂಟ್ಸ್ ಆಗೋದು. ಅದಕ್ಕೆ ಕಾರಣಕರ್ತರು ನಮ್ಮ CRPಗಳು ಹಾಗೆ ಸದಾನಂದ ಸರ್ ಅವರಿಗೆ ಈ ಮೂಲಕ ನಾನು ಎಲ್ಲ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೆ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.